ಸುತ್ತುವರೆದು ಕಾಂಗ್ರಾಟ್ಸ್ ಹೇಳಿ ಫುಲ್ ಖುಷಿ ಆಗ್ಬಿಟ್ಟಿದೆ. ಸೊ ಈ ಸಿನಿಮಾ ಅವ್ರ ಜೊತೆ ಕೂತ್ಕೊಂಡು ನೋಡ್ತಾ ಇದ್ದೀರಾ, ಹೌದು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಆಡಿಯನ್ಸ್ ಜೊತೆ ನಾವು ಆ್ಯಕ್ಟ್ ಮಾಡಿರೋರು ಕೂತ್ಕೊಂಡು ನೋಡೋವಾಗ ನಮ್ಮ ಬಗ್ಗೆ ಅವ್ರ ಹತ್ರ ಏನು ರೆಸ್ಪಾನ್ಸ್ ಇರುತ್ತೆ, ಏನು ಖುಷಿ ಪಡ್ತಾರಾ ಇಲ್ಲ ಬೇಜಾರಾಗುತ್ತಾ ಅಂತೇಳಿ ನಮಗೂ ತಿಳಿಯೋದು ಅವ್ರ ಜೊತೆ ಕೂತು ಸಿನಿಮಾ ನೋಡಿದಾಗೆ ಗೊತ್ತಾಗೋದು ನಮಗೆ. ಅವರೆಲ್ಲ ಯಾವ ಥರ ಫೀಲ್ ಮಾಡ್ತಿದ್ರು ಸರ್? ಈಗ ನಿಮ್ಮ ಫ್ಯಾಮಿಲಿ ಕೂಡ ಬಂದಿದ್ದಾರೆ, ಹೌದು. ನಿಮ್ಮನ್ನ ನೋಡಿ ಏನು ಅಭಿಪ್ರಾಯ ಹೇಳಿದ್ರು? ಒಳ್ಳೆಯ ಸಿನಿಮಾ ಮಾಡಿದ್ದೀರಿ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ, ಎಲ್ಲ ಜನರಿಗೆ ಇಷ್ಟ ಆಗುತ್ತೆ. ಒಳ್ಳೆ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಒಳ್ಳೆ ಕತೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ಒಳ್ಳೆ ಸಪೋರ್ಟಿಂಗ್ ಆರ್ಟಿಸ್ಟ್ ಈ ಸಿನಿಮಾದಲ್ಲಿ ಇರೋದ್ರಿಂದ ಸಿನಿಮಾಗೆ ತುಂಬ ದೊಡ್ಡ ಕಳೆ ಬಂದಿದೆ. ಮೇನು ರವಿಶಂಕರ್ ಸರ್ ನಿಮ್ಮ ಕಾಂಬಿನೇಷನ್ ಬಗ್ಗೆ ಯಾವ ಥರ ಒಪಿನಿಯನ್ ಕ್ರಿಯೇಟ್ ಆಗ್ತದೆ? ಮೇಡಮ್ ಅವರೊಂದು ದೊಡ್ಡ ಸೀನಿಯರ್ ಆರ್ಟಿಸ್ಟು, 106 ಸಿನಿಮಾ ಮಾಡಿರೋರ ಜೊತೆ ನಮಗೂ ಮಾಡಬೇಕಂದ್ರೆ ಒಂದು ಉತ್ಸಾಹ ಇರುತ್ತೆ. ಏನಾದರೂ ತಪ್ಪು ಒಪ್ಪು ಮಾಡಬೇಕಾದ್ರೆ ಅವರೆಲ್ಲ ತಿದ್ದಿ ತುಂಬ ಕೂಲಾಗಿ ನಮ್ಮ ಜೊತೆ ನಡ್ಕೊಂಡಿದ್ದಾರೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ, ಥ್ಯಾಂಕ್ ಯು ಸೋ ಮಚ್ ಸರ್, ನೀವೆಲ್ಲ ನನಗೆ ಹೊಸಬ್ರು ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿ ಇಲ್ದಿರ ತುಂಬ ಸಪೋರ್ಟಿವ್ ಆಗಿ ನಡ್ಕೊಂಡಿದ್ದಾರೆ ನನ್ನ ಜೊತೆ ಅವರು. ತುಂಬ ಮಾಸಾಗಿ ಕಾಣಿಸ್ಕೊಂಡಿದ್ದಾರೆ ಹೌದೌದು ಸರ್. ಇದು ಡೈರೆಕ್ಟರ್ ಕಡೆಯಿಂದ ಕತೆ ಕೇಳಬೇಕಾದ್ರೆ ಫಸ್ಟ್ ಆ್ಯಕ್ಚುಲಿ ಈ ಕಥೆನ ಶಿವರಾಜ್ ಕುಮಾರ್ ಸರ್ಗೆ ಮಾಡಿದ್ದಂಥ ಕತೆ. ಯಾಕೋ ಅದು ಆಗದಿರ ಸರಿ ನನ್ನ ಹತ್ರ ಬಂತು ಕತೆ. ನಾವಿಬ್ಬರು ಡಿಸ್ಕಸ್ ಮಾಡಿಕೊಂಡು ಕತೆ ತುಂಬ ಚೆನ್ನಾಗಿದೆ, ಮಾಸ್ ಅಪೀಲ್ ಆಗುತ್ತೆ, ಪ್ಲಸ್ ನಮ್ಮ ಪರ್ಸ್ನಾಲಿಟಿಗೆ ಮಾಸ್ ಅಪೀಲೇ ಸೂಟ್ ಆಗುತ್ತೆ ಅಂಥೇಳಿ ಈ ಹೈಟು ವೆಯ್ಟ್ಗೆಲ್ಲನೂ ಈ ಕತೆ ಸೂಟ್ ಆಗುತ್ತೆ ಅಂತೇಳಿ ನಾನು ಇದರಲ್ಲಿ ಒಪ್ಕೊಂಡು ಮಾಡಿದೆ ಸರ್. ಶಿವಣ್ಣಗೆ ಮಾಡಿರೋ ಕತೆ ಅಂತ ಹೇಳಿ ಹಾಂ ಸರ್. ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಕತೆ ಮಾಡಿದ್ರೆ ಅದು ಚೇಂಜಸ್ ಮೋಸ್ಟ್ಲಿ ಅದು ಡೈರೆಕ್ಟರ್ನ ಕೇಳಿದ್ರೆ ಬೆಟ್ರು. ಬಟ್ ಫಸ್ಟ್ ಅವರು ಕತೆ ಸ್ಟಾರ್ಟ್ ಮಾಡಬೇಕಾದ್ರೆ ಸರ್ ನಾನು ಶಿವರಾಜ್ ಕುಮಾರ್ ಸರ್ನ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿದ್ದೆ, ಯಾಕೋ ಕಾರಣಾಂತರಗಳಿಂದ ಅದು ಡೇಟ್ಸ್ ಮಿಸ್ ಆಯಿತು, ಮಾಡೋಕ್ಕಾಗಿಲ್ಲ, ಇದೊಂದು ರೆಡಿ ಇದೆ ಕತೆ ಅಂದರೆ ಒಂದು 2-3 ಕತೆ ಹೇಳಿದ್ರು ಅವರು. ಅದರಲ್ಲಿ ಇದು ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಹಂಗಾಗಿ ಇದನ್ನು ಒಪ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದೆ. ಸರ್ ಲಾ ಪಾಯಿಂಟ್ ಲೀಗಲ್ ಪಾಯಿಂಟ್ ತುಂಬ ಇದೆ ಸಿನಿಮಾದಲ್ಲಿ. ಹೌದು. ಒಂದಷ್ಟು ಅವೇರ್ನೆಸ್ ಆಗಿರ್ಬೋದು, ಚೈಲ್ಡ್ ಅಬ್ಯೂಸ್ ಆಗಿರ್ಬೋದು, ಹೌದು ಸರ್. ತುಂಬ ಹೇಳಿದ್ದಾರೆ. ಕಂಟೆಂಟ್ ಅದೊಂದು ಸೋಷಿಯಲ್ ಮೆಸೇಜ್ ಬೇಕಲ್ಲ ಸರ್. ಒಂದು ಸಿನಿಮಾ ಮಾಡಬೇಕಾದ್ರೆ ಒಂದು ಕಥಾಂಶ, ಒಂದು ಸಾರಾಂಶ, ಜನರಿಗೆ ಏನಾದರೂ ಒಂದು ಇರಬೇಕಲ್ಲ ಆ ಸಿನಿಮಾದಲ್ಲಿ. ಅವಾಗ ಜನ ಒಪ್ಕೊಳ್ಳೋದು, ಅವಾಗೇ ನಮಗೂ ಒಂದು ಜಯ ಸಿಗೋದು. ತುಂಬ ಚೆನ್ನಾಗಿ ಮಾಡಿದ್ದೀರ. ಹೌದು. ಸ್ವಲ್ಪ ರೊಮ್ಯಾಂಟಿಕ್ ಆಗಿ 2 ಹಾಡುಗಳು ನೋಡಿದ್ವಿ. ಹೌದು. ಚೆನ್ನಾಗಿದೆ. ಏನು ಅನಿಸ್ತಿದೆ? ಸುಮಾರು ವರ್ಷ ಆದಮೇಲೆ ನಾವು KRS ಅಲ್ಲಿ ಐ ಥಿಂಕ್ ಒಂದು 15-20 ವರ್ಷದಿಂದ ಅಲ್ಲಿ KRS ಅಲ್ಲಿ ಶೂಟಿಂಗ್ ಮಾಡಿರಲಿಲ್ಲ ಯಾರೂ. ಅದು ರೀಸ್ಟಾರ್ಟ್ ಮಾಡಿದ್ದು ನಾವೇ KRS ಅಲ್ಲಿ. ತುಂಬ ಯಾರು ರೆಕಮೆಂಡೇಶನ್ ಮಾಡಿ ಸ್ವಲ್ಪ ಪರ್ಮಿಷನ್ಗೆಲ್ಲ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ನಮಗೊಂದು ಪರ್ಮಿಷನ್ ಕೊಟ್ಟರು ಅವ್ರು ಮಾಡ್ಕೊಳ್ಳಿ ಶೂಟಿಂಗ್ ಅಂತ. ಅದೊಂದು ಕಮ್ಬ್ಯಾಕ್. ಸುಮಾರು ವರ್ಷದಿಂದ ನೋಡಿರಲಿಲ್ಲ KRSನ ಸಿನಿಮಾದಲ್ಲಿ. ಬಟ್ ಇದರಲ್ಲಿ ನೋಡಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಸರ್ ಮಾಸ್ ಸ್ಟೋರಿಗಳು ಬಂದರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು ಸರ್, ಮಾಸ್ ಸ್ಟೋರಿಗಳನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಮಾಡಬೇಕಂತಿದ್ದೀನಿ. ಪರ್ಸ್ನಾಲಿಟಿ ನೋಡಿ ಮಾಸ್ ಸ್ಟೋರಿ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ? ಇಲ್ಲ, ಅಂದರೆ ನಮ್ಮ ಪರ್ಸನಾಲಿಟಿನೂ ಹಾಗೆ ಇದೆ, ಮನಸ್ಸು ಒಳಗಡೆ ನಟನೆ ಮಾಡೋದಕ್ಕೂ ಆ ರಗಡ್ನೆಸ್ ಬೇಕಲ್ವಾ. ಆ ವಾಯ್ಸ್ ಎಲ್ಲ ಕೇಳಿದ್ರಲ್ಲ ಹೆಂಗಿದೆ ಅಂತ, ಆ ವಾಯ್ಸ್ಗೆ ಸುಮಾರು ಜನ ಹೇಳಿದ್ರು ವಾಯ್ಸ್ ಐ ಥಿಂಕ್ ರವಿಶಂಕರ್ಗೆಲ್ಲ ಮ್ಯಾಚ್ ಆಗೋ ಥರನೇ ಮಾತಾಡಿದ್ದೀರಿ ಸರ್ ವಾಯ್ಸ್ ಅಂತ. ಅದು ಖುಷಿ ಕೊಡಿಸಿ. ಯಾಕಂದರೆ ರವಿಶಂಕರ್ ಫೇಮಸ್ ಫಾರ್ ಡಬ್ಬಿಂಗ್. ಅವ್ರ ವಾಯ್ಸು ಅವ್ರ ಕಣ್ಣಿಗೆಲ್ಲನೂ ಸ್ವಲ್ಪ ಕಷ್ಟನೇ ಫೇಸ್ ಮಾಡೋದು. ಬಟ್ ನಾನು ಹೆಂಗೋ ಸ್ವಲ್ಪ ಸೂಟ್ ಮಾಡ್ಕೊಂಡು ಮಾಡಿದ್ದೀನಿ. ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಕಲಾವಿದರು ಥಿಯೇಟರ್ಸ್ಗೆ ಬಂದು ಕನ್ನಡ ಸಿನಿಮಾ ನೋಡಬೇಕು, ನಮ್ಮಂಥವ್ರಿಗೆಲ್ಲರಿಗೂ ಒಂದು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಎಲ್ಲೂ ಪೈರೇಸಿಯನ್ನು ನೋಡಬಾರ್ದು, ಯೂಟ್ಯೂಬಲ್ಲಿ ಬರೋದು ನೋಡಬಾರ್ದು. ದಯವಿಟ್ಟು ಎಲ್ಲ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ನಮ್ಮಂಥ ಒಂದು ಹೊಸಬ್ರಿಗೆ ಒಂದು ಪ್ರೋತ್ಸಾಹ, ಉತ್ಸಾಹ ಎರಡೂ ಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸರ್.